ನಮ್ಮ ನಿಲುವು ಇದ್ರ ಬಹಳ ಸ್ಪಷ್ಟವಾಗಿದೆ. ಏನು ಅವರು ಆ ಪ್ರಿನ್ಸೆಸ್ ರೋಡ್ ಅನ್ನು ನಾಮಕರಣ ಮಾಡಕ್ಕೆ ಮುಂದುವರಿತಾ ಇದ್ದಾರೆ. ಅದನ್ನ ನಾವು ಖಂಡಿಸಿದ್ವಿ. ಕಾರಣ ಅಂದ್ರೆ ಅದು ಮಹಾರಾಜ್ ತಂಗಿಯ ಹೆಸರಲ್ಲಿ ಅವರ ನೆನಪಿನಲ್ಲಿ ಆ ರೋಡ್ ಅನ್ನು ನಾಮಕರಣ ಮಾಡಿದ್ದಾರೆ. ಅಲ್ಲೇ ಟಿಬಿ ಸ್ಯಾನಿಟೋರಿಯಂ ಅನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಯಾಕಂದ್ರೆ ಅವರ ತಂಗಿ ಪ್ರಿನ್ಸೆಸ್ ಕೃಷ್ಣಾಜಮಣಿ ಅವರು ಟಿಬಿಗೆ ಬಲಿಯಾಗ್ತಾರೆ. ಅದಕ್ಕಾಗಿ ಅವರು ಮತ್ತು 3 ಮಗಳನ್ನು ಸಹ ಟಿಬಿಗೆ ಬಲಿಯಾಗ್ತಾರೆ. ಆ ನೆನಪಿನಲ್ಲಿ ಮತ್ತು ಆ ಟಿಬಿ ಸ್ಯಾನಿಟೋರಿಯಂ ಏನ್ ಕೊಡುಗೆ ಇದೆ, ಆ ನಿಟ್ಟಿನಲ್ಲಿ ಅದರ ರಸ್ತೆಯನ್ನು ಪ್ರಿನ್ಸೆಸ್ ರೋಡ್ ಅಂತ ನಾಮಕರಣ ಮಾಡಿದ್ದಾರೆ. ಅದ್ರ ಜೊತೆಗೆ ಅಲ್ಲಿರುವಂತದ್ದೆಲ್ಲ ಆರೋಗ್ಯ ಸಂಸ್ಥೆನೂ ಕೂಡ ಅದು ಆ ಟಿಬಿ ಸ್ಯಾನಿಟೋರಿಯಂ ಜಾಗದಲ್ಲೇ ನಿರ್ಮಾಣ ಆಗಿದೆ. ಸೊ ಮೂಲ ಕೊಡುಗೆ ಮಹಾರಾಜ ಆಗಿರೋ ಕಾರಣಕ್ಕಾಗಿ ಅವರ ನೆನಪಿನಲ್ಲಿ ಪ್ರಿನ್ಸೆಸ್ ರೋಡ್ ಅನ್ನ ನಾಮಕರಣ ಮಾಡೋದಕ್ಕಾಗಿ ಅದನ್ನ ಪ್ರಿನ್ಸೆಸ್ ರೋಡ್ ಆಗೇ ಇರ್ಲಿ ಅಂತ ನಾವು ಅಲ್ಲಿ ಏನು MCC ಅಲ್ಲಿರುವಂತದ್ದು ಅಥಾರಿಟಿಗಳಿಗೆ ನಾವು ಒತ್ತಾಯಿಸಿದ್ವಿ. ನಂತರವೂ ಸಹ ಏನು ದಾಖಲೆಗಳು ಬೇಕಾಗಿದೆ ಅದನ್ನು ಸಹ ನಾವು ಒತ್ತಾಯಿಸಿದ್ವಿ. ಈ ಎಲ್ಲ ಏನು ಬೆಳವಣಿಗೆಗಳು ಏನಾಚೆ ಬಂದಿದ್ದಾವೆ, ಬೆಳೆ ಏರಿಕೆ ಇರ್ಬೋದು, ಅನೇಕ ಹಗರಣಗಳು ಏನಾಚೆ ಬಂದಿದ್ದಾವೆ, ಎಲ್ಲ ಸಹ ಒಂದು ಕಪ್ಚುಕ್ಕಿ ಹಾಕಿದೆ ಸರ್ಕಾರಕ್ಕೆ. ಅದು ಬಹಳ ಸ್ಪಷ್ಟವಾಗಿದೆ. ಅದ್ರ ಜೊತೆಗೆ ನಮ್ಗೆ ಅನೇಕ ಏನು ಸರ್ಕಾರಿ ನೌಕರರಿರ್ಬೋದು, ನಮ್ಮ ಅಂಗನವಾಡಿ ಏನು ವರ್ಕರ್ಸ್ ಇದ್ದಾರೆ, ಶಾಲೆ ಏನು ನೌಕರಿದ್ದಾರೆ, ಅವ್ರಿಗೂ ಸಂಬಳ ಏನು ಸಿಗ್ತಾ ಇಲ್ಲ. ಇದೆಲ್ಲಾನು ಕೂಡ ಒಂದ್ ರೀತಿ ಸರ್ಕಾರಕ್ಕೆ ಕಪ್ಚುಕ್ಕಿ ಆಗ್ತಾ ಇದೆ. ಅವರು ಆದಷ್ಟು ವೇಗವಾಗಿ ಇದು ಪರಿಹಾರ ಮಾಡಬೇಕು. ಮತ್ತೆ ಏನು ದುರುಪಯೋಗ ಆಗ್ತಾ ಇದೆ, ದುರಾಡಳಿತ ಇದೆ, ಅದನ್ನು ಪರಿಹಾರ ಮಾಡ್ಲಿಕ್ಕೆ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷ ಸ್ಥಾನದಲ್ಲಿ ನಾವು ಅವರಿಗೆ ಒತ್ತಾಯಿಸ್ತಾ ಇದ್ವಿ. ನಂತರ ಜನರ ಪರವಾಗಿನೂ ಸಹ ನಾವು ಹೋರಾಟವನ್ನು ಮಾಡ್ತೇವೆ.